ನಾನು ಫುಲ್ ಡೀಟೇಲ್ ವೀಡಿಯೋ ಮಾಡಿಬಿಡ್ತೀನಿ ಇವತ್ತು. ಏನೇನು ಮಾಡ್ಸ್ ಮಾಡಿಸಿದ್ದೀನಿ ನನ್ನ ಗಾಡಿಗೆ. ಈ ಪಂಚರಾ. ಸೊ ಈ ಗಾಡಿಗೆ ಏನು ಖರ್ಚು ಮಾಡಿದ್ದಾನಂದರೆ, ಗಾಡಿ ರೇಟ್ಗಿಂತ ಖರ್ಚೇ ಜಾಸ್ತಿ ಆಗಿರೋದು. XTR ಮೋಡ್ಸು ನಾನು ಫಸ್ಟು ಬೈಕ್ ನಂದು ಡ್ಯೂಕ್ ಇತ್ತು. ಎಷ್ಟಪ್ಪ ಟೈಮು 11 ಗಂಟೆ. ಸ್ಮೈಲ್ ಕಿಂಗ್ ಅಪ್ಪು ಬಾಸ್ ಇದ್ದಾಗಲಿದ್ದು ಬೆಂಗಳೂರೇನಾ. ಎಂತ ಬಿಸಿಲು ಮಾರಾಯ ಸಂಕ್ರಾಂತಿಗೆ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮಸ್ಕಾರ ಗುರು, ನಾನು ಅಲೆಮಾರಿ ಅರ್ಜುನ್, ನಿಮ್ಮನೆ ಹುಡುಗ. ಎಲ್ಲರೂ ಆರಾಮ? ನಮಸ್ಕಾರ ದೊರೆ, ನಮಸ್ಕಾರ. ಏನಪ್ಪ ಹಬ್ಬದ ದಿವಸ ಇಲ್ಲಿಗೆ ಪ್ರಯಾಣ, ರೈಡ್ ಅಲ್ಲ, ಒಂದು ಸ್ಮಾಲ್ ಅಪ್ಡೇಟ್ ಮಾಡಿಸ್ಬೇಕಾಗಿತ್ತು ಬೈಕ್ಗೆ. ಕ್ಲೈಮೇಟ್ ಮಾಡರೇಟ್ ಪರವಾಗಿಲ್ಲ, ಕ್ಲೈಮೇಟ್ ಮಾಡರೇಟ್ ಆಗಿದೆ. ಓಹೋ ಖಾಲಿ ಹೊಡಿತಾ ಇದೆಯಲ್ಲ ಗುರು ಸಿಲ್ಕ್ ಬೋರ್ಡು. ನಿಜವಾಗ್ಲೂ ಬೆಂಗಳೂರೇನಾ? ಮುಖ್ಯ ವಿಷಯಕ್ಕೆ ಬರಲ್ಲ. ನಮ್ಮ ಪ್ರಯಾಣ ಎಲ್ಲಿಗೆ ಅಂದರೆ XTR ಮಾಡ್ಸ್. ಏನಪ್ಪ ಫುಲ್ ಮಾಡ್ಸ್ ಅಂದರೆ ನೋ ಬ್ರೋ, ಜಸ್ಟ್ ಒಂದು ಸ್ಮಾಲ್ ಅಪ್ಡೇಟ್. ಏರ್ ಅಪ್ಡೇಟ್ ಅಂದರೆ BMC ಏರ್ ಫಿಲ್ಟರ್ ಹಾಕ್ಸ್ತಾ ಇದ್ದೀನಿ ನಾನು. ಸ್ಮೈಲ್ ಕಿಂಗ್ ಅಪ್ಪು ಬಾಸ್. ಒಂದು ಆಶ್ಚರ್ಯ ಇದು. ಹೆಂಗೆ ಹುಡುಗಿರಿಗೆ ಬಾಯ್ ಬೆಸ್ಟಿ ಇಲ್ಲ ಅಂದರೆ ಆಶ್ಚರ್ಯ ಆಗುತ್ತೆ, ಸಿಲ್ಕ್ ಬೋರ್ಡಲ್ಲಿ ಟ್ರಾಫಿಕ್ ಇಲ್ಲ ಅಂದರೆ ಆಶ್ಚರ್ಯ ಆಗುತ್ತೆ. ಆ ಥರ ಜಾಸ್ತಿ ಕಡಲೆ. ಲಾಂಗ್ ವೀಕೆಂಡ್ ಅಲ್ವಾ, ಅದಕ್ಕೆ ಜನ ಎಲ್ಲ ಊರಿಗೆ ಹೋಗ್ಬಿಟ್ಟಿದ್ದಾರೆ. ಎಷ್ಟಪ್ಪ ಟೈಮು 11 ಗಂಟೆ. ಹೋಗಕ್ಕ ತಲೆ ಕೆಸ್ಕೊಬೇಡ. ಮೊನ್ನೆ ಆಟೋದವ್ರದ್ದೇನೋ ಸೀನ್ ಅಂತಪ್ಪ. हमको जाना है भैया मोतिहारी, इधर के बाद कन्नड़ा वाला बहुत गाली दे रहा है हमको, क्या करेंगे बोलो? 200 ಇಂದ 250 ಜನ ಆಟೋದವ್ರು ಫುಲ್ ಸ್ಟ್ರೈಕ್ ಮಾಡ್ಕೊಂಡು BR ಅವರು ನಾವು ಊರಿಗೆ ಹೋಗ್ತೀರಿ, ಕನ್ನಡದವ್ರು ಬೈತವ್ರೆ. ऑटो जा रहा है पूरा. ಹೋಗು, ನೀನು ಕರೆದವ್ರು ಯಾರು? ನೀನು ಹೋದ್ರೆ ನಿನಗೆ ಲಾಸು, ಬೆಂಗಳೂರು ಬಿಟ್ಟು ಹೋದ್ರೆ ನಮಗೇನು ಲಾಸ್ ಇಲ್ಲ. ನಿಮ್ಮಂಥ 100 ಜನ ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ ಬೆಂಗಳೂರಿಗೆ. ಏನು ಗುರು ಖಾಲಿ ಹೊಡಿತದೆ. ಈ ರೇಂಜಿಗೆ ಖಾಲಿ ನಾನು ಇವತ್ತೇ ನೋಡಿರೋದು. ಲಾಕ್ಡೌನ್ ಟೈಮಲ್ಲಿ ನೋಡಿದೆ. ಗ್ಯಾಪು ಈ ಕಡೆ ಒಂದು ಗ್ಯಾಪು. ನಾನೆಲ್ ಗುರು ನಿಲ್ಲಿಸ್ದೆ, ಅದಾಗದೆ ನಿಂತೋಯ್ತು. ಬಾರ್ ನೋಡಿದೆ, ಸಿಕ್ಕತ್ತ ಬ್ರೇಕ್ ಹಾಕ್ಬಿಡುತ್ತೆ. 1 2 ಸಿಗ್ನಲ್ ದಾಟ್ಬೇಕು ನಮ್ಗೆ XTR ಸಿಗ್ಬೇಕಂದ್ರೆ. XTR ಮೋಡ್ಸು ನಾನು ಫಸ್ಟು ಬೈಕ್ ನಂದು ಡ್ಯೂಕ್ ಇತ್ತು. ಅವಾಗಿಂದ ಅವ್ರ ಹತ್ರನೇ ನಂದು ಸಣ್ಣ ಪುಟ್ಟ ನಾನು ಅಷ್ಟೊಂದೇನು ಮಾಡ್ ಮಾಡಲ್ಲ. ಏನು ನೆಸೆಸರಿ ಅದೊಂದೇ ನಾವು ಮಾಡೋದು. KTM ನೋಡ್ರಿ, ಇಲ್ಲೇ ತೊಗೊಂಡಿದ್ದೀನಿ ನಾನು ನನ್ನ ಫಸ್ಟ್ ಬೈಕು. ವರ್ಸ್ಟ್ ಸರ್ವಿಸ್ ಸ್ಟೇಷನು BTM ಲೇಔಟ್ KTM. ಎಲ್ಲ ಬ್ರ್ಯಾಂಡಲ್ಲೂ ಇದ್ದಿದ್ದೆ, ರಾಯಲ್ ಎನ್ಫೀಲ್ಡಲ್ಲೂ. ಅಯ್ಯೋ ಇವ್ರಿಗಂತೂ ಕೇಳಲೇಬೇಡ್ರಿ. ಮೊನ್ನೆ ಏರ್ ಫಿಲ್ಟ್ರೇ ಕ್ಲೀನ್ ಮಾಡಿದ್ದಿಲ್ಲ, ಹಂಗೆ ಕೊಟ್ಟವನು ಗಾಡಿನ. ಏನೋ ನಿಲ್ಲ ಜನರಲ್ ಸರ್ವಿಸ್ ಮಾಡಿದಾಗ ಆಯಿಲ್ ಫಿಲ್ಟ್ರ್ ಏರ್ ಫಿಲ್ಟ್ರ್ ಚೇಂಜ್ ಮಾಡ್ತಾರೋ ಅಷ್ಟು ಗೊತ್ತಿಲ್ಲ ನಿಮಗೆ ಅಂದೆ. ಬಂತು ಗುರು XTR ಮಾಡ್ಸ್. ಹೊಸ ಹಿಮಾಲಯನು ಏನೇನೋ ತಗೊಂಡ್ಬಿಟ್ಟವ್ರೆ ಬೈಕ್. ನೋಡ್ರಪ್ಪ, ಇದು ಪ್ರತೀಕ್ದು ಕಾರ್ ಇದು. ಸೊ ಅವಾಗಲೇ ಅಲ್ಲಿ ಗಾಡಿ ನಿಲ್ಸೋದು ಬೇಡ, ಇಲ್ಲಿ ಗಾಡಿ ನಿಲ್ಸಿ ಬ್ರೋ ಅಂತ. ಸೊ ಇದೇ ಪಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು XTR. ನಾನು ಫುಲ್ ಡೀಟೇಲ್ ವೀಡಿಯೋ ಮಾಡಿಬಿಡ್ತೀನಿ ಇವತ್ತು. ಏನೇನು ಮಾಡ್ಸ್ ಮಾಡಿಸಿದ್ದೀನಿ ನನ್ನ ಗಾಡಿಗೆ. ಈ ಪಂಚರಾ. ಇದೊಂದು ಭಯ ಗುರು, ಕಲ್ಲು. ಇದೆಲ್ಲ ಬ್ರ್ಯಾಂಡ್ಸ್ ಇವ್ರ ಹತ್ರ ಅವೈಲೇಬಲ್ಲು. ಏನಪ್ಪ ಉಪೇಂದ್ರ ಹತ್ರ ಬಿಡಿದಿಲ್ಲ, ಸಕ್ಕತ್ತಾಗಿದೆ. ಸಾರಿ ಅದಿಲ್ಲ ಅಂದಲ್ಲ ಸ್ಟೇಜ್ ಒಂದು. ನೋಡ ಕವರ್ ಇದ್ರೇನು ಬೆಸ್ಟ್, ಕವರ್ ಇದ್ರೂ ಬೆಸ್ಟೇ. ಓಕೆ ಡನ್. ಕವರ್ ಹಾಕಿದ್ರೇನೆ ಯೂಸ್ ಇನ್ನು ಅದಕ್ಕೆ. ಅದು ಎಲ್ಲೋ ಸ್ಟಾಕ್ ಇಲ್ಲ. ಕಂಪೇರ್ ಟು ದಟ್ 50% ಮೋರ್ ಕ್ವಾಲಿಟಿ ಇರುತ್ತೆ. ಗಂಟೆ ಫೋನ್ ಮಾಡಿ ಕೇಳಿದೆ ಅಲ್ಲಿಂದ. ಇಲ್ಲ ಫೋಟೋ ಮಾಡಿಸ್ಬಿಡ್ಲಾ? ಟೈಮ್ ಇದೆಯಾ? ಸರ್ ಎಲ್ಲಿದ್ದೀರಾ ಸರ್? ಈಗ ಮಾಡಿಬಿಡಿ. ನನ್ನ ಗಾಡಿ ಫುಲ್ ಮಾಡ್ಸು ನೋಡ್ತೀನಿ ಏನೇನು ಮಾಡ್ಸಿದ್ದೀನಿ ಮಾಡ್ಸ್ ಅಂತ. ಸೊ ಒಂದು ಬಂದು ಸೀಟ್ ಕೌಲು, ಇನ್ನೊಂದು ಮೋಟೋ ಟಾರ್ಕ್ ಇದು. ಅದು ಬಿಟ್ಟರೆ ಇವಾಗ BMC ಏರ್ ಫಿಲ್ಟ್ರು ಅಪ್ಡೇಟ್ಸ್ ಮಾಡ್ಸ್ಕಿಂತ. ಸೊ ಇದೇ ಫಿಲ್ಟರ್ ಫಿಟ್ ಮಾಡೋ ಜಾಗ ಇದು. ವಿಷಯ ತೆಗಿತಾವ ಒಂದೊಂದು
ಇದಕ್ಕೆ ಏನು ಡಿಫ್ರೆನ್ಸಸ್? ಇದು ಬಂದ್ಬಿಟ್ಟು ಮೆಶ್ಶು ಕಂಪ್ಲೀಟು. ಇದರಲ್ಲಿ ಒಂದು ಲಿಕ್ವಿಡ್ ಆ್ಯಡ್ ಮಾಡಿರ್ತಾರೆ, ಹಂಗಾಗಿ ಇದರಲ್ಲಿ ಪೇಪರಿಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಏರ್ ಇಂಟೇಕ್ ಜಾಸ್ತಿ ಆಗುತ್ತೆ. ಓಕೆ. ಆಮೇಲೆ ಲಿಕ್ವಿಡ್ ಇರೋದ್ರಿಂದ ಜಾಸ್ತಿ ಕಸನೂ ಒಳಗಡೆ ಹೋಗಕ್ಕೆ ಬಿಡಲ್ಲ, ಅದಕ್ಕೆ ಎಲ್ಲ ಅಂಟ್ಕೊಂಡ್ಬಿಟ್ಟಿರುತ್ತೆ. ಆಮೇಲೆ ಇದು ಬಂದ್ಬಿಟ್ಟು ಅದನ್ನು ಎವ್ರಿ ಸರ್ವಿಸ್ ನೀವು ಚೇಂಜ್ ಮಾಡಬೇಕು. ಇದನ್ನು ಎವ್ರಿ ಸರ್ವಿಸ್ ಚೇಂಜ್, ಲೈಫ್ ಟೈಮ್ ಫಿಲ್ಟರ್ ಇದು. 1 lakh ವಾಷಿಂಗ್ ಅದೇ ಏನು ಕ್ಲೀನಿಂಗ್ ಕಿಟ್ ಬರುತ್ತೆ. ಇದು ನೋಡಿ ಫುಲ್ ಪೇಪರು. ಇದರಲ್ಲಿ ಏರ್ ಇಂಟೇಕ್ ಜಾಸ್ತಿ ತೊಗೊಳ್ಳಲ್ಲ ನೋಡಿ, ಫುಲ್ಲು ಹೋಗಿದೆ ಫಿಲ್ಟ್ರು. ಇದರಲ್ಲಿ ಏರ್ ಇಂಟೇಕ್ ಜಾಸ್ತಿ ತೊಗೊಳುತ್ತೆ. ಮತ್ತು ಈ ಕವರ್ನ ಅವ್ರು ಆಲ್ರೆಡಿ ಏರ್ ಇಂಟೇಕ್ ಜಾಸ್ತಿ ತೊಗೋಬಾರ್ದು ಅಂತ ಹೇಳ್ಬಿಟ್ಟು ಶೋರೂಮಿಂದ ಇದನ್ನು ಕ್ಲೋಸ್ ಮಾಡಿ ಸ್ವಲ್ಪನೇ ಓಪನ್ ಇಟ್ಟಿರ್ತಾರೆ. ನಾವು ಇವಾಗ ಬೇರೆ ಇದನ್ನು ಕವರ್ ಹಾಕ್ತೀವಿ, ಯಾಕಂದರೆ ಈ ಫಿಲ್ಟರ್ ಹಾಕಿದ್ಮಾಗ ಕವರ್ ಹಾಕಲೇಬೇಕು. ಎಷ್ಟೋ ಜನ ನಾನು ನೋಡಿದ್ದೀನಿ ವೀಡಿಯೋಸಲ್ಲಿ ಏನಂದರೆ ಬರೀ ಫಿಲ್ಟರ್ ಹಾಕ್ಬೇಕು ಬಿಟ್ಟಿದ್ದಾರೆ, ಅದು ಯೂಸ್ ಆಗಲ್ಲ. ಅವಾಗ ಸೇಮ್ ಇದ್ರ ಥರನೇ ಇದು ಫಿಲ್ಟರ್ ಹಾಕಿದ್ರೆ ಆ ಕವರ್ ಹಾಕಿದ್ರೇ ಏರ್ ಇಂಟೇಕ್ ಜಾಸ್ತಿ ತೊಗೊಳ್ಳೋದು. ಮತ್ತು ನಿಮಗೆ ಒಂದು ಕ್ಲೀನಿಂಗ್ ಕಿಟ್ ಬರುತ್ತೆ, ಆ ಕ್ಲೀನಿಂಗ್ ಕಿಟ್ಟಲ್ಲಿ ಕ್ಲೀನಾಗಿ ಇದನ್ನು ಸೋಕ್ ಮಾಡಿಬಿಟ್ಟು ಒರೆಸಿ ಆಮೇಲೆ ಆ ಲಿಕ್ವಿಡ್ನ ಆ್ಯಡ್ ಮಾಡಿಬಿಟ್ಟು ಸಾಕು. ಇದು ಆ ಕವರು. ಈ ಕವರಲ್ಲಿ ನೋಡಿ ಬರೀ ಇಷ್ಟೇ ಇಂಟೆಕ್ಕಿಗೆ ಪ್ಲೇಸ್ ಇರೋದು, ಇದು ಫುಲ್ಲು ಓಪನ್ ಇಟ್ಬಿಡುತ್ತೆ. ಓಕೆ ಓಕೆ. ಗಾಡಿನೂ ರೆಡ್ಡು, ಫಿಲ್ಟರ್ನೂ ರೆಡ್ಡು. ಸೊ ದಿಸ್ ಕವರ್ ಇಸ್ ಕಂಪಲ್ಸರಿ ಅಲ್ಲ? ಇದು ಹಾಕಿದ್ರೆ ಈ ಫಿಲ್ಟರ್ ಯೂಸ್ ಗೊತ್ತಾಗುತ್ತೆ ನಿಮಗೆ. ಕವರ್ ಹಾಕಿದ್ರೆ ಬರೀ ಫಿಲ್ಟರ್ ಹಾಕಿ ಇದಾಕಿದ್ರೆ ನಿಮಗೆ ಡಿಫ್ರೆನ್ಸ್ ಅಂತ ತುಂಬ ಡಿಫ್ರೆನ್ಸ್ ಅನ್ಸಲ್ಲ. ಸೊ ಇದ್ರ ಪ್ರೈಸ್ ಎಷ್ಟು ಕವರ್ದು? ಕವರ್ ಬಂದು 900 ಎಕ್ಸ್ಟ್ರಾ. ಬರ್ತಾ ಇಲ್ಲ BMC ಅವರು ಈ ಸ್ಟಿಕ್ಕರ್ ಕೊಟ್ಬಿಡ್ತಾರೆ ಶೋರೂಮಲ್ಲೇ. ಎಷ್ಟೋ ಜನಕ್ಕಿದ್ರು ಫಿಲ್ಟ್ರೇ ಗೊತ್ತಿರಲ್ಲ, ಕಿತ್ ಬಿಸಾಡ್ಬಿಟ್ಟು ಯಾವ ಫಿಲ್ಟರ್ ಹಾಕ್ಬಿಡ್ತಾರೆ. ಅದಕ್ಕೆ ಈ ಸ್ಟಿಕ್ಕರ್ ಒಂದು ಹಾಕಿದ್ರೆ ಬೆಟರು. ಎಕ್ಸ್ಪೀರಿಯನ್ಸ್. ಮತ್ತೆ ಎವ್ರಿ ಸರ್ವಿಸ್ ನೀವು ಕ್ಲೀನ್ ಮಾಡಿದ್ರೆ ನಿಮಗೆ ಒಳ್ಳೇದು. ಸೊ ಕ್ಲೀನಿಕ್ ಕಿಟ್ ಎಷ್ಟಾಗ್ಬೋದು? 1600 ರೂಪೀಸ್. 1600 rupees. ಅದು ನೀವು ಒಂದ್ಸಲಿ ತೊಗೊಂಡ್ರೆ ಒಂದು 20 ಟೈಮ್ಸ್ ಕ್ಲೀನ್ ಮಾಡಿಬಿಡ್ತೀವಿ. ಓಕೆ ಪ್ರತೀಕ್, ನಾನು ಬರಲಾ ಪ್ರತೀಕ್? ಹಂಗಾದ್ರೆ ಸಿಗೋಣ. ಓಕೆ ಸಿಗೋಣ ಬ್ರೋ, ಟೇಕ್ ಕೇರ್ ಬ್ರೋ. ವಿಲ್ ಕ್ಯಾಚ್ ಅಪ್. ಶೋರ್, ಡೆಫಿನೆಟ್ಲಿ. ಲಿಂಕ್ ಕಳಿಸಿ, ಅದನ್ನು ಎಡಿಟ್ ಎಡಿಟ್ ಮಾಡಿ ಇದು ಮಾಡ್ತೀನಿ ನಾನು. ಇವ್ರ ರೈಡ್ ಅಂದರೆ ನಾವು ಎಕ್ಸ್ಪಲ್ಸೇ ತೊಗೊಂಬರ್ಬೇಕು. ಅರ್ಜುನ್ ಭಾಯ್ ಒಂದು ಎಕ್ಸ್ಪಲ್ಸ್ ತೊಗೊಳ್ಳಿ, ಆದಷ್ಟು ಬೇಗ ಹೋಗೋಣ. ಆಫ್ ರೋಡ್ ಡನ್ ಆಗಲ್ಲ, GT ಲಾಂಗ್ ರೈಡಿಂಗ್ ಮಾತ್ರ. GT ಬರೀ ಬ್ಲಾಸ್ಟ್ ಮಾಡೋಕ್ಕೆ. ಬೆಟ್ಟ ಗುಡ್ಡ ಹತ್ತಣ. ಸರಿ, ಸಿಗೋಣ ಪ್ರತೀಕ್. ಬಾಯ್ ಬ್ರೋ, ಟೇಕ್ ಕೇರ್ ಬ್ರೋ. ಸೊ ಈ ಗಾಡಿಗೆ ಏನು ಖರ್ಚು ಮಾಡಿದ್ದಾನಂದರೆ, ಗಾಡಿ ರೇಟ್ಗಿಂತ ಜಾಸ್ತಿ ಜಾಸ್ತಿ ಆಗಿರೋದು. ಸಸ್ಪೆನ್ಷನ್ಸು, ಅಲಾಯ್ಸು, ಮುಂದೆ ಬಂಪರ್ ಲಿಪ್ ಅಂತೆ, ಕ್ಲಚ್ಚಲ್ಲಿ ಕೆಲಸ ಅಂತೆ, ಥ್ರಾಟಲ್ ಬಾಡಿಲಿ ಕೆಲಸ ಅಂತೆ. ಯಪ್ಪ ಏನೇನೋ ಮಾಡಿದ್ದಾನೆ. ಓಕೆ ಫ್ರೆಂಡ್, ಬಾಯ್. ಕ್ಯೂಟ್ ಲಿಟಲ್ ಬಾಯ್ ಇಸ್ ಪ್ರತೀಕ್. ನಾನು ನೋಡಿ RPM ಮೀಟ್ರ್ ಹೆಂಗೆ ರೇವ್ ಆಯ್ತು ನೋಡಿದ್ರಾ? ನಿಮ್ಗೆ ಅದು ಪವರ್ ಆ್ಯಕ್ಚುಲಾಗಿ ಫೀಲ್ ಆಗೋದೇ ಪವರ್ ಫಿಲ್ಟ್ರಲ್ಲಿ, ಅದಕ್ಕೆ ಅದನ್ನು ಪವರ್ ಫಿಲ್ಟ್ರ್ ಅಂತ ಕರೆಯೋದು. ಸೊ ಏರ್ ಇಂಟೇಕ್ ಚೆನ್ನಾಗಿರುತ್ತೆ. ಗಾಡಿ ಇವಾಗ 650 cc ನಾರ್ಮಲ್ ಏರ್ ಫಿಲ್ಟರ್ ಚೆನ್ನಾಗಿಲ್ಲ ಅಂತಲ್ಲ, ಅದು ಪರ್ಫಾರ್ಮೆನ್ಸ್ ಫೀಲ್ ಆಗಲ್ಲ. ಪರ್ಫಾರ್ಮೆನ್ಸ್ ಫೀಲ್ ಆಗಬೇಕಂದ್ರೆ ಪವರ್ ಫಿಲ್ಟ್ರ್ ಯೂಸ್ ಮಾಡಬೇಕು. ಒಂಥರ ಸ್ಮೂತ್ ಆಗಿಬಿಟ್ಟಿದೆ ಗಾಡಿ. ಸ್ಮೂತ್ಗಿಂತ ಕ್ಲೀನಾಗಿ ಬ್ರೀದ್ ಆಗ್ತಾಯಿದೆ ಗಾಡಿ, ಉಸಿರು ಚೆನ್ನಾಗಿ ಆಡ್ತಾಯಿದೆ ಗಾಡಿ. RX ಸಾಮಾನ್ ಲೆಜೆಂಡ್ ಆಗ್ತಾರೆ. ಬಿಟ್ಬಿಡ್ಬೇಕು, ಲೆಜೆಂಡ್ಸ್ಗೆಲ್ಲ ಮುಂದೆ ಬಿಡಬೇಕು. ಯು ಜಸ್ಟ್ ಗಾಟ್ ಸ್ಮೋಕ್ಡ್ ಅಂದಂಗೆ. ಅದು ಹೆಲ್ಮೆಟ್ ಹಾಕೋಗುರು, ನೀನೇನಪ್ಪ ಬೆಡ್ರೂಮಲ್ಲಿ ಹಾಕಲ್ಲಾದ್ರೂ ರೋಡಲ್ಲಿ ಹಾಕ್ರಿ ಹೆಲ್ಮೆಟ್ನ. 2 ಇಂದ 5 ಜುಪ್ ಅಂತ ಹೆಂಗೆ ಬಂದ್ಬಿಡ್ತು. ಆ್ಯಕ್ಚುಲ್ 650 ಫೀಲ್ ಇನ್ನೂ ಚೆನ್ನಾಗಿ ಫೀಲ್ ಆಗೋದು ಈ ಪವರ್ ಫಿಲ್ಟರ್ಗಳು ಹಾಕಿದ್ಮೇಲೆ. ಕೀಚೈನ್ಗಳು ಫ್ರೀಯಾಗಿ ಕೊಟ್ಟ ಪ್ರತೀಕು. ನಾನು ಎಷ್ಟೋ ದಿನ ಒಂದು ಅನ್ಕೊಂತದೆ ಈ ಫಿಲ್ಟ್ರ್ ಒಂದು ಅಪ್ಡೇಟ್ ಮಾಡಿಬಿಡ್ಬೇಕು, ಯಾಕಂದರೆ ಐ ವಾಸ್ ನಾಟ್ ಹ್ಯಾಪಿ ವಿತ್ ದ ಕಂಪ್ನಿ ಫಿಲ್ಟರು. ಸಮಾಧಾನ ಮಾಡ್ಕೊ ಮಗ, ಸಮಾಧಾನ ಮಾಡ್ಕೊ ಮಗ. ಹುಡುಗಿರು ಅನ್ಕೊಂಬೋದು ಏನು ಹುಚ್ಚಾಟನಪ್ಪ ಈ ಹುಡುಗರದು, ಒಂದು ನಾನ್ ಲಿವಿಂಗ್ ಥಿಂಗು, ಒಂದು ಗಾಡಿ ಮೇಲೆ ಇಷ್ಟೊಂದು ಪ್ರೀತಿ. ಶೋಕಿಗಳು ಏನು ಮಾಡೋಕ್ಕಾಗಲ್ಲ, ಗಂಡು ಮಕ್ಳು ಶೋಕಿಗಳು. ಆ ಕಾಲದಲ್ಲಿ ರಾಜ್ರು ಹೆಂಗೆ ಆನೆ ಕುದುರೆ ಹಿಡ್ಕೊಂಡು ಶೋಕಿ ಮಾಡ್ತಾಯಿರೋ, ಈ ಕಾಲದಲ್ಲಿ ಗಂಡು ಮಕ್ಕಳು ಗಾಡಿ ಕಾರ್ ಇಟ್ಕೊಂಡು ಶೋಕಿ ಮಾಡ್ತೀರಿ ಅಷ್ಟೇ. ಆಕ್ಸೆಸರೀಸ್ ನೀವು ತಗೋಬೇಕು ಅಂದ್ರೆ ಒಂದು 2 lakhs ಬೇಕು. ಏನು? ಓಕೆ ಫ್ರೆಂಡ್, ಬಾಯ್. ಸಿಗ್ನಲ್ ಇದೆಲ್ಲ ಕಣೋ ಹೇಳ್ತೀನಿ.